ಇರಾನ್ ಇಸ್ರೇಲ್ ನಡುವೆ ಯುದ್ಧ, ಇರಾನ್ನ ಪ್ರಮುಖ ನಾಯಕರ ಕೊಲೆ, ಹರ್ಮುಜ್ಗೆ ನುಗ್ತಾ ಇದೆ ಅಮೆರಿಕ ಸೇನೆ, ಖಾರ್ಗ್ ವಶಕ್ಕೆ ಇಸ್ರೇಲ್ ಶತಪ್ರಯತ್ನ. ಜಾಗತಿಕ ರಾಷ್ಟ್ರಗಳಿಗೆ ಯುದ್ಧದ ಆಘಾತ, ರಫ್ತು ಸ್ಥಗಿತ, ಗ್ಯಾಸ್ ಅಭಾವ, ತೈಲ ಆತಂಕ. ಇದು ಮಹಾಯುದ್ಧ ಡೇ 20 ಸ್ಟೋರಿ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಇವತ್ತು 20ನೇ ದಿವಸ ಯುದ್ಧದ ತೀವ್ರತೆ ಜಾಸ್ತಿ ಇದೆ. ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ. ಕತಾರ್ನ ತೈಲ ಘಟಕ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ಅಸ್ಥಿರತೆಯನ್ನು ಉಂಟು ಮಾಡ್ತಾ ಇದೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇರಾನ್. ಉದ್ದೇಶನೂ ಅದೇ ಆಗಿತ್ತು, ಅಮೆರಿಕ ಮೇಲೆ ಎಲ್ಲಾ ದೇಶಗಳು ಒತ್ತಡ ಹೇರಬೇಕು ಅಂತ ಹೇಳಿ. ಬಾಗ್ದಾದ್ನಲ್ಲಿ ಯುಎಸ್ ಸೇನೆ ಕ್ಯಾಂಪ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಡ್ರೋನ್ ಕ್ಷಿಪಣಿ ದಾಳಿ ಮುಂದುವರೆಸಿದೆ ಇರಾನ್. ಕುವೈತ್ನ ಪೆಟ್ರೋಲಿಯಂ ಘಟಕದ ಮೇಲೂ ಕೂಡ ದಾಳಿಯನ್ನ ಮಾಡಿದೆ. ಆರ್ಥಿಕ ವ್ಯವಸ್ಥೆಯನ್ನೇ ಈ ಯುದ್ಧ ಅಲುಗಾಡಿಸ್ತಾ ಇದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ, ಅದರಲ್ಲೂ ಅಮೆರಿಕ ರಾಯಭಾರ ಕಚೇರಿ ಇರಬಹುದು ಅಥವಾ ಸೇನಾ ಕ್ಯಾಂಪ್ಗಳೇನಿರ್ತವೆ, ಅದರ ಮೇಲೆ ಇರಾನ್ ದಾಳಿಯನ್ನ ಮುಂದುವರೆಸ್ತಾ ತೈಲ ಘಟಕಗಳನ್ನು ಕೂಡ ಇದೀಗ ಟಾರ್ಗೆಟ್ ಮಾಡ್ತಾ ಇದೆ. ಕತಾರ್ನಲ್ಲಿ ತೈಲ ಘಟಕವನ್ನ ಟಾರ್ಗೆಟ್ ಮಾಡಲಾಗಿದೆ. ಕತಾರ್ ಇದಕ್ಕೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ಒಂದ್ ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರೆ ಅದರ ಎಫೆಕ್ಟ್ ಭಾರತಕ್ಕೂ ತಟ್ಟಿದೆ. ಜಾಗತಿಕವಾಗಿ ಅನೇಕ ರಾಷ್ಟ್ರಗಳಿಗೆ ತಟ್ತಾ ಇದೆ. ಭಾರತದಲ್ಲಿ ಗ್ಯಾಸ್ ಸಮಸ್ಯೆ ತಲೆದೋರಿದೆ. ಈ ಮಧ್ಯದಲ್ಲಿ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ ಅಂತ ಹೇಳಿ ಆತಂಕ ಇದೆ. ಭಾರತಕ್ಕೆ LPG ರಫ್ತು ಮಾಡ್ತಾ ಇದ್ದಿದ್ದು ಖತಾರ್, ಅಲ್ಲೀಗ ಇರಾನ್ ದಾಳಿ ಮಾಡಿದೆ. ಖತಾರ್ನ ರಾಸ್ ಲಫಾನ್ ಅನಿಲ ಘಟಕದ ಮೇಲೆ ದಾಳಿಯನ್ನ ಮಾಡಿದೆ. ಇರಾನ್ ಮಾಡಿದಂತ ದಾಳಿಗೆ LNG ಅನಿಲ ಘಟಕ ಹೊತ್ತಿ ಉರಿದಿದೆ. ಇನ್ನು ಇರಾನ್ ದಾಳಿಗೆ ಖತಾರ್ ಕೊತ ಅಂತಿದೆ, ಆಕ್ಷೇಪ ವ್ಯಕ್ತಪಡಿಸಿದೆ, ಸಿಟ್ಟಾಗಿದೆ. ವಿಶ್ವದ ಅತಿ ದೊಡ್ಡ LNG ಉತ್ಪಾದನಾ ಕೇಂದ್ರದ ಮೇಲೇನೆ ಇರಾನ್ ಅಟ್ಯಾಕ್ ಅನ್ನ ಮಾಡಿದೆ. ಇದರಿಂದಾಗಿ ಭಾರತಕ್ಕೆ ಭವಿಷ್ಯದ ದಿನಗಳಲ್ಲಿ ಇನ್ನಷ್ಟು ಈ ಗ್ಯಾಸ್ನ ಅಭಾವ ಉಂಟಾಗುತ್ತಾ ಅಂತ ಹೇಳಿ ಆತಂಕ ಜಾಸ್ತಿ ಆಗಿದೆ. ಆಲ್ರೆಡಿ ಅಭಾವ ಸೃಷ್ಟಿಯಾಗಿದೆ ಭಾರತದಲ್ಲಿ. ಕತಾರ್ ಮೇಲಿನ ದಾಳಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ತೀವ್ರ ರೀತಿಯಲ್ಲಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇರಾನ್ ಇಸ್ರೇಲ್ ಎರಡೂ ದೇಶಗಳಿಗೂ ಟ್ರಂಪ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅನಿಲ ಸ್ಥಾವರಗಳು ನಮ್ಮ ಟಾರ್ಗೆಟ್ ಅಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ನ ಸೌತ್ ಪಾರ್ಸ್ ಮೇಲೆ ಇನ್ಮುಂದೆ ದಾಳಿ ಮಾಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಸೌತ್ ಪಾರ್ಸ್ ಮೇಲಿನ ದಾಳಿಯಲ್ಲಿ ನಮ್ಮ ಪಾತ್ರನೂ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಮುಂದೆ ಇಸ್ರೇಲ್ ಇಂಧನ ಘಟಕಗಳ ಮೇಲೆ ದಾಳಿಯನ್ನ ಮಾಡಲ್ಲ ಅಂತ ಹೇಳಿ ಕತಾರ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇದ್ದಂಗೆ ಇದು ಸರಿ ಅಲ್ಲ ಅಂತ ಹೇಳಿ, ಈ ರೀತಿ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಬೇಡಿ ಅಂತ ಹೇಳಿ ಎರಡೂ ದೇಶಗಳಿಗೆ ಟ್ರಂಪ್ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ದಿನದಿಂದ ದಿನಕ್ಕೆ ಯುದ್ಧ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ, ಜೋರಾಗ್ತಾ ಇದೆ ಯುದ್ಧ. ಯಾರಿಗೆ ಯುದ್ಧ ನಿಲ್ಲಿಸ್ತಾರೆ ಅಂತ ಹೇಳಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಆತಂಕ ಶುರುವಾಗಿದೆ. ಹಾಗಾಗಿ 12 ಅರಬ್ ರಾಷ್ಟ್ರಗಳಿಂದ ಒಂದು ಸಭೆಯನ್ನ ಮಾಡಲಾಗಿದೆ. ಇರಾನ್ಗೆ ಒತ್ತಾಯವನ್ನ ಮಾಡ್ತಾ ಇವೆ ಈ 12 ಅರಬ್ ರಾಷ್ಟ್ರಗಳು. ರಿಯಾದ್ನಲ್ಲಿ ನಡೆದಂತ ಸಭೆ ನಂತರ ಯುದ್ಧ ನಿಲ್ಲಿಸಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯುದ್ಧ ನಿಲ್ಲಿಸಿ, ಅಂತಾರಾಷ್ಟ್ರೀಯ ಕಾನೂನನ್ನ ಗೌರವಿಸಿ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಅನೇಕ ನಷ್ಟ ಉಂಟಾಗಿದೆ. ಈಗ ಅನೇಕ ದೇಶಗಳಲ್ಲಿ ತೈಲ ಘಟಕಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯುದ್ಧ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಜನರು ಆತಂಕದಲ್ಲಿದ್ದಾರೆ. ಹಾಗಾಗಿ ಯುದ್ಧ ನಿಲ್ಲಿಸುವಂತ ನಿಟ್ಟಿನಲ್ಲಿ ಅರಬ್ ರಾಷ್ಟ್ರಗಳು ಒತ್ತಾಯವನ್ನ ಮಾಡಿವೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಒಂದ್ ಕಡೆ ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿ 12 ಅರಬ್ ರಾಷ್ಟ್ರಗಳ ಮನವಿ, ಇದನ್ನ ಹೆಂಗ್ ಇರಾನ್ ಸ್ವೀಕರಿಸುತ್ತೆ ಅಥವಾ ಇಸ್ರೇಲ್ ಸ್ವೀಕರಿಸುತ್ತೆ ಅನ್ನೋ ಕುತೂಹಲದ ಮಧ್ಯದಲ್ಲಿ ಈಗ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡ್ತಿರೋದ್ರಿಂದ ಜಾಗತಿಕವಾಗಿ ಯಾವ ತರ ಮುಂದೆ ಕಷ್ಟ ಆಗ್ಬೋದು, ಭಾರತಕ್ಕೆ ಯಾವ ತರ ಕಷ್ಟ ಆಗ್ಬೋದು? ಇವತ್ತು ಕೂಡ ಇಡೀ ವಿಶ್ವವನ್ನ ನೋಡ್ತಾ ಇದ್ರೆ ನಾನ್ ರಿನ್ಯೂವಬಲ್ ಎನರ್ಜಿ ಅಂತ ಏನ್ ಹೇಳ್ತೀವಿ, ಅಂದ್ರೆ ಈ ಪೆಟ್ರೋಲ್ ಅಥವಾ ಡೀಸೆಲ್ ಇದ್ರ ಮೇಲೆ ಇವತ್ತು ಡಿಪೆಂಡ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಶರ್ಮಿತಾ, ನೋಡಿ, ನಾವು ಇಡೀ ವಿಶ್ವಾದ್ಯಂತ, ಭಾರತ ಮಾತ್ರ ಅಲ್ಲ, ಒಂದು ರೀತಿಯಿಂದ ಒಂದು ಇಡೀ ಫ್ಯಾಕ್ಟರಿ ನಡಿಬೇಕಾದ್ರೆ ಅಥವಾ ಒಂದು ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕಾದ್ರೆ ಅಥವಾ
ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಎಕನಾಮಿಕ್ ಮೂವ್ಮೆಂಟ್ ಆಗ್ಬೇಕಾದ್ರೆ ಅದಕ್ಕೆ ಇವತ್ತು ಇಂಧನದ ಅಗತ್ಯತೆ ಇರುವಂತದ್ದು. ಜೊತೆಗೆ LNG ಮತ್ತು LPG ಇವು ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಕೂಡ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಇನ್ಫ್ಯಾಕ್ಟ್ ಭಾರತ ಕೂಡ ಇವತ್ತು ಭಾರತದಲ್ಲಿ 60% ಜನ LPG ಮೇಲೆ ಬಳಸ್ತಾ ಇದ್ದಾರೆ. ಅಂದ್ರೆ ಆ LPG ಬರ್ತಾ ಇರುವಂತ ದೇಶಗಳ ಭಾಗವನ್ನ ನಾವು ಗಮನಿಸ್ತಾ ಇದ್ರೆ 40% LPG ಅನ್ನ ಭಾರತ ಕೇವಲ ಕತಾರ್ ದೇಶದಿಂದ ಒಂದೇ ತರಿಸಿಕೊಳ್ಳುತ್ತೆ. ಅಂದ್ರೆ ಉಳಿದಂತ 60% ಏನಿದೆ ಇತರೆ ದೇಶಗಳಿಂದ ತರಿಸಿಕೊಳ್ಳುತ್ತೆ. ನಮ್ಮ ಅತಿ ದೊಡ್ಡದಾಗಿರ್ತಕ್ಕಂಥ LPG ಸೋರ್ಸ್ ಯಾವ್ದಾದ್ರು ಇದ್ರೆ ಅದು ಕತಾರ್ ದೇಶ. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿಂತ ದಾಳಿ ಆದಾಗ ಸಹಜವಾಗಿ ಒಂದ್ ಕಡೆ ಆಲ್ರೆಡಿ ಈಗ ಡಿಸ್ಟ್ರಪ್ಷನ್ ಆಗ್ತಾ ಇದೆ. ಯಾಕಂದ್ರೆ ಹರ್ಮುಜ್ ಜಲಸಂಧಿಯನ್ನ ಇನ್ನೂ ಬಂದ್ ಮಾಡಿರೋ ಕಾರಣದಿಂದಾಗಿ ಅಲ್ಲಿಂದ ಸಹಜವಾಗಿ ಮುಂಚಿನ ರೀತಿಯಾಗಿ ಯಾವುದೇ ಒಂದು ಹಡಗುಗಳು ಪ್ರಯಾಣವನ್ನ ಬೆಳೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅನುಮತಿಯನ್ನ ಕೊಟ್ಟಾಗ ಕೆಲ ಹಡಗುಗಳು ಭಾರತಕ್ಕೂ ಬರ್ತಾ ಇದಾವೆ. ಇನ್ನು 8 ಹಡಗುಗಳು ಈಗ ರಷ್ಯಾದಿಂದ ಬರುವಂತ ಸಾಧ್ಯತೆಗಳಿದಾವೆ. ಎಷ್ಟೇ ಹಡಗುಗಳು ಬರ್ತಾ ಇದ್ರು ನಮ್ಮ ದೈನಂದಿನ ಒಂದು ವೆಚ್ಚ ಏನಿದೆ, ಇಂಧನದ ವೆಚ್ಚ, ಅದನ್ನ ಸರಿದೂಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಯಾವುದೇ ದೇಶ ಕೂಡ ಹೊರತಾಗಿಲ್ಲ. ಅದು ಜಪಾನ್ ಇರ್ಬೋದು, ಚೈನಾ ಇರ್ಬೋದು, ಅಥವಾ ಬೇರೆ ಯಾವುದೇ ನಾವು ಈ ಒಂದು ಸೌತ್ ವೆಸ್ಟ್ ರಾಷ್ಟ್ರಗಳನ್ನ ಗಮನಿಸ್ತಾ ಇದ್ರೆ ಯಾವ ದೇಶಗಳು ಕೂಡ ಇಂಧನ ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ. ಇಂಧನ ಬರ್ತಾ ಇರುವಂತ ಅತಿ ದೊಡ್ಡ ಮಾರ್ಗ ಯಾವ್ದಂದ್ರೆ ಅದು ಹರ್ಮುಜ್ ಜಲಸಂಧಿ. ಒಂದು ಕಡೆ ಅದು ಬಂದಾಗಿದೆ. ಎರಡನೇ ಕಡೆಯಿಂದ ನೋಡ್ತಾ ಇದ್ರೆ ನಾವು ಈ ರೀತಿಯಾಗಿರ್ತಕ್ಕಂಥ ದಾಳಿ ನಡೀತಾ ಇರೋದು. ಇವತ್ತು ನೋಡಿ ಟ್ರಂಪ್ ಅವರು ಮಾಡಿರುವಂತ ಟ್ವೀಟರ್ ಒಂದು ಪೋಸ್ಟ್ ಅನ್ನ ಗಮನಿಸ್ತಾ ಇದ್ರೆ ಎಷ್ಟು ಯಾವ ರೀತಿಯಾದಂತಹ ಒಂದು ಹಿನ್ನಡೆಯನ್ನ ಇಡೀ ವಿಶ್ವ ಅನುಭವಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ಈಗ ಅವರು ಕಿವಿ ಮಾತನ್ನ ಕೊಡ್ತಾ ಇದ್ರೆ ಇಸ್ರೇಲ್ಗೆ ಮತ್ತೆ ಇರಾನ್ಗೆ ಇಂಧನ ಘಟಕಗಳಿದ್ದಾವೆ, ಅವುಗಳನ್ನ ಟಾರ್ಗೆಟ್ ಮಾಡಬೇಡಿ ಅಂತ ಹೇಳಿ ಅವರ ಮಾತನ್ನ ಕೇಳುವಂತ ಸ್ಥಿತಿಯಲ್ಲಿ ಇರಾನ್ ಇದೆಯಾ? ಯಾಕಂದ್ರೆ ಇರಾನ್ ಅನ್ನ ಈಗ ಆಲ್ರೆಡಿ ಇರಾನ್ ದೇಶದ ಭವಿಷ್ಯವನ್ನ 100 ವರ್ಷಗಳಷ್ಟು ಕಾಲ ಹಿಂದೆ ದೂಡಿದ್ದಾರೆ. ಒಂದು ಅಂಧಕಾರದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ನಡೆಸಿದಂತ ದಾಳಿಯಲ್ಲಿ ಹೋಗಿದೆ. ಇದಾಗಿಯೂ ಕೂಡ ಇನ್ನೂ ನೀವು ಸ್ವಯಂವನ್ನ ವಹಿಸಿ ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ಇರಾನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಇವತ್ತು ಅವರಿಗೆ ಕಳೆದುಕೊಳ್ಳೋದಕ್ಕೆ ಏನಿಲ್ಲ, ಬದಲಾಗಿ ತಮಗೆ ಆಗಿರುವಂತ ಒಂದು ಸಾವು ನೋವು ಮತ್ತು ಎಕನಾಮಿಕ್ ಲಾಸಸ್ ಏನಿದೆ ಅದನ್ನ ಇತರೆ ದೇಶಗಳ ಮೇಲೆ ಹೇರೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಇರಾನ್ ಮಾಡ್ತಾ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥಿತ ದಾಳಿಯನ್ನ ಅದು ಮಿಸೈಲ್ ಬಳಸಿಕೊಂಡು, ಡ್ರೋನ್ಗಳನ್ನ ಬಳಸಿಕೊಂಡು, ಅದೇ ರೀತಿಯಾಗಿ ತಮ್ಮ ಬಳಿಯಲ್ಲಿರ್ತಕ್ಕಂಥ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಇದ್ದಾವೆ ಅವುಗಳನ್ನ ಬಳಸಿಕೊಂಡು ಈಗ ಮಾಡ್ತಾ ಇರೋದು. ಇದ್ರ ಜೊತೆಗೆ ಈ ಯುದ್ಧ ಇನ್ನು ನಿಲ್ಲುತ್ತೆ ಅನ್ನೋ ಒಂದು ಪ್ರಶ್ನೆ ಬರುವಂತ ಬೆನ್ನಲ್ಲೇ ಈಗಷ್ಟೇ ಬಂದಿರುವಂತಹ ಒಂದು ಡೆವಲಪ್ಮೆಂಟ್ ಅನ್ನ ನೋಡ್ತಾ ಇದ್ರೆ ಈ ಕತಾರ್ ನಲ್ಲಿ ಇರ್ತಕ್ಕಂಥ ಇದು ಕಸರ್ ನಾವೆಲ್ ಬೇಸ್ ದಕ್ಷಿಣ ಇರಾಕ್ ಅಲ್ಲಿ ಇರುವಂತದ್ದು ಅಮೆರಿಕದ್ದು. ಅಲ್ಲೂ ಕೂಡ ಈಗ ಇರಾನ್ ದಾಳಿಯನ್ನ ಮಾಡಿದೆ. ಸಾಕಷ್ಟು ಅಮೆರಿಕನ್ ಸೋಲ್ಜರ್ಸ್ಗೆ ಸುಟ್ಟ ಗಾಯಗಳಾಗಿದ್ದಾವೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅಂದ್ರೆ ಈ ದಾಳಿ ಮುಂದುವರಿತಾ ಇದೆ, ಭೀಕರತೆಯನ್ನ ಪಡೆದುಕೊಳ್ತಾನೆ ಇದೆ. ಯಾವುದೇ ಕಾರಣಕ್ಕೂ ಸದ್ಯದ ಮಟ್ಟಿಗೆ ನೋಡ್ತಾ ಇದ್ರೆ ಸೀಸ್ ಫೈರ್ ಆಗೋದಾಗ್ಲಿ ಅಥವಾ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದರಿಂದ ಪ್ರತಿಯೊಂದು ದೇಶದ ಬಡ ಮಧ್ಯ ವರ್ಗದ ಜನ ಇದ್ದಾರೆ ಅತ್ಯಂತ ಹೆಚ್ಚು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಆಯಾ ದೇಶಗಳು ಕೂಡ ತಮ್ಮ ಎಕನಾಮಿಕಲ್ ಪ್ಲಾನ್ಸ್ ಗಳಿದ್ದಾವೆ, ಫ್ಯೂಚರ್ ಪ್ಲಾನ್ ಎಲ್ಲವನ್ನ ಹೋಲ್ಡ್ ಅಲ್ಲಿ ಇಟ್ಟು ಎಲ್ಲವನ್ನ ತಡೆ ಹಿಡಿದು ಈಗ ಇವತ್ತಿನ ಅವಶ್ಯಕತೆಗಳಿಗೆ ಗಮನವನ್ನು ಹರಿಸುವಂತ ಸ್ಥಿತಿ ಬರ್ತಾ ಇದೆ. ಶರ್ಮಿತಾ, ಫಾಲೋ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ರಾಘವೇಂದ್ರ ಗೌಡ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದ